ಯುಎಸ್ನ ಈಶಾನ್ಯ ದಿಕ್ಕಿನಲ್ಲಿ ಹಿಮದ ಅಬ್ಬರ, ವಿಮಾನಯಾನ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತ. ಕ್ರಿಸ್ಮಸ್ ಸಂಭ್ರಮ ಮುಗಿಸಿ ಹೊಸ ವರ್ಷದ ಸ್ವಾಗತಕ್ಕೆ ಅಮೆರಿಕ ರೆಡಿ ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಪ್ರಕೃತಿ ತನ್ನ ರೌದ್ರಾವತಾರವನ್ನ ತೋರಿಸಿದೆ. ಒಂದೆಡೆ ಮೈ ಹೆಪ್ಪುಗಟ್ಟಿಸುವ ಹಿಮಪಾತ, ಮತ್ತೊಂದು ಕಡೆ ಸರ್ವಸ್ವವನ್ನು ಕೊಚ್ಚಿ ಹೋಗುವಂತೆ ಮಾಡ್ತಿರೋ ಭೀಕರ ಬಿರುಗಾಳಿ. ಅಮೆರಿಕದ ನಾರ್ತ್ ಈಸ್ಟ್, ಈಶಾನ್ಯ ಭಾಗ ಮತ್ತು ಗ್ರೇಟ್ ಲೇಕ್ಸ್ ಪ್ರದೇಶಗಳಲ್ಲಿ ಭೀಕರ ಹಿಮಪಾತದಿಂದ ಸಾವಿರಾರು ವಿಮಾನಗಳ ಹಾರಾಟ ರದ್ದಾಗಿದೆ. ಹಬ್ಬದ ರಜೆ ಮುಗಿಸಿ ಮನೆಗೆ ವಾಪಸ್ಸಾಗಬೇಕಿದ್ದ ಸಾವಿರಾರು ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲಿ, ರಸ್ತೆಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಪ್ರಕೃತಿಯ ಈ ಏರಿಳಿತದಿಂದ ನ್ಯೂಯಾರ್ಕ್ ಮತ್ತು ನ್ಯೂ ಜೆರ್ಸಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಇತ್ತ ಪಶ್ಚಿಮ ಕರಾವಳಿಯ ಕ್ಯಾಲಿಫೋರ್ನಿಯಾದಲ್ಲಿ ಪ್ರವಾಹ ಮತ್ತು ಮಣ್ಣಿನ ಕುಸಿತಕ್ಕೆ 4 ಬಲಿಯಾಗಿದ್ದಾರೆ. ಅಮೆರಿಕದಲ್ಲಿ ಸಂಭವಿಸಿರೋ ಈ ಹವಾಮಾನ ವೈಪರೀತ್ಯದ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ. ಅರ್ಜೆಂಟ್ ಇದ್ರೆ ಮಾತ್ರ ಆಚೆ ಬನ್ನಿ. ರಸ್ತೆಗಳಲ್ಲಿ 10 ಇಂಚು ಹಿಮರಾಶಿ. ಅಮೆರಿಕದ ಈಶಾನ್ಯ ಭಾಗದಲ್ಲಿ ಶನಿವಾರ ಬೆಳಗ್ಗೆಯಿಂದಲೇ ಹಿಮ ಮತ್ತು ಮಂಜಿನ ಮಿಶ್ರಣ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ನ್ಯೂಯಾರ್ಕ್ ನಗರದಲ್ಲಿ ಸುಮಾರು 4 ಇಂಚುಗಳಷ್ಟು ಹಿಮಪಾತವಾಗಿದೆ. ಇದು 2022ರ ನಂತರ ದಾಖಲಾದ ಗರಿಷ್ಠ ಮಟ್ಟದ ಹಿಮಪಾತವಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ನ್ಯೂಯಾರ್ಕ್ನ ಗವರ್ನರ್ ಕ್ಯಾಥಿ ಹೊಚೆಲ್ ಅವರು ಜನರ ಸುರಕ್ಷತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ನ್ಯೂಯಾರ್ಕ್ ನಿವಾಸಿಗಳ ಸುರಕ್ಷತೆಯೇ ನನ್ನ ಮೊದಲ ಆದ್ಯತೆ. ಈ ಚಂಡಮಾರುತದ ಸಮಯದಲ್ಲಿ ಪ್ರತಿಯೊಬ್ಬರೂ ಅತ್ಯಂತ ಜಾಗರೂಕರಾಗಿರಬೇಕು ಅಂತ ಮನವಿ ಮಾಡಿದ್ದಾರೆ. ಕೇವಲ ನ್ಯೂಯಾರ್ಕ್ ಮಾತ್ರನೇ ಅಲ್ಲ, ಸಿರಾಕ್ಯೂಸ್ನಿಂದ ಲಾಂಗ್ ಐಲ್ಯಾಂಡ್ ಮತ್ತು ಕನೆಕ್ಟಿಕಟ್ನವರೆಗಿನ ಪ್ರದೇಶಗಳಲ್ಲಿ 6ರಿಂದ 10 ಇಂಚುಗಳಷ್ಟು ಹಿಮ ಸುರಿದಿದೆ. ಹವಾಮಾನ ತಜ್ಞ ಬಾಬ್ ಒರೆವಾಕ್ ಪ್ರಕಾರ ಶನಿವಾರ ಮಧ್ಯಾಹ್ನದ ವೇಳೆಗೆ ಚಂಡಮಾರುತದ ತೀವ್ರತೆ ಸ್ವಲ್ಪ ಕಡಿಮೆಯಾಗಿದ್ರೂ ರಸ್ತೆಗಳಲ್ಲಿನ ಪರಿಸ್ಥಿತಿ ಮಾತ್ರ ಅತ್ಯಂತ ಅಪಾಯಕಾರಿಯಾಗಿದೆ. ಹಿಮ ಹೆಪ್ಪುಗಟ್ಟಿ ರಸ್ತೆಗಳು ಐಸ್ ಸ್ಕೇಟಿಂಗ್ ಟ್ರ್ಯಾಕ್ಗಳಂತೆ ಆಗಿದೆ. ಇದರಿಂದಾಗಿ ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಬ್ಬದ ಸೀಸನ್ ಆಗಿರೋದ್ರಿಂದ ಲಕ್ಷಾಂತರ ಜನರು ಪ್ರಯಾಣ ಮಾಡ್ತಿದ್ದಾರೆ. ಆದರೆ ಈ ಹಿಮಪಾತ ಅವರ ಪ್ಲಾನ್ ಅನ್ನ ತಲೆ ಕೆಳಕು ಮಾಡಿದೆ. ಫ್ಲೈಟ್ ಅವೇರ್ ಅಂಕಿಅಂಶಗಳ ಪ್ರಕಾರ ಅಮೆರಿಕದಾದ್ಯಂತ ಸಾವಿರಾರು ವಿಮಾನಗಳು ರದ್ದಾಗಿವೆ, ಇಲ್ವೇ ಹಾರಾಟ ವಿಳಂಬವಾಗಿದೆ. ಮುಖ್ಯವಾಗಿ ನ್ಯೂಯಾರ್ಕ್ನ ಜಾನ್ ಎಫ್ ಕೆನೆಡಿ, ಲಗಾರ್ಡಿಯಾ ಮತ್ತು ನೆವಾರ್ಕ್ ಲಿಬರ್ಟಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಸಂಚಾರ ಸಂಪೂರ್ಣ ಹದಗೆಟ್ಟಿದೆ. ಪ್ರಯಾಣಿಕರ ಹಿತದೃಷ್ಟಿಯಿಂದ ಅಮೆರಿಕನ್ ಏರ್ಲೈನ್ಸ್, ಯುನೈಟೆಡ್ ಏರ್ಲೈನ್ಸ್ ಮತ್ತು ಜೆಟ್ ಬ್ಲೂನಂತಹ ಪ್ರಮುಖ ಕಂಪನಿಗಳು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿವೆ. ಹವಾಮಾನ ವೈಪರೀತ್ಯದಿಂದಾಗಿ ಪ್ರಯಾಣ ರದ್ದುಗೊಳಿಸುವವರಿಗೆ ಮರು ಬುಕ್ಕಿಂಗ್ ಮಾಡೋಕ್ಕೆ ಯಾವುದೇ ಶುಲ್ಕವನ್ನು ವಿಧಿಸದೇ ಇರೋದಕ್ಕೆ ನಿರ್ಧಾರ ಮಾಡಿವೆ. ಇನ್ನು ರಸ್ತೆ ಸಂಚಾರದ ಬಗ್ಗೆ ನೋಡೋದಾದರೆ ನ್ಯೂ ಜೆರ್ಸಿ ಮತ್ತು ಪೆನ್ಸಿಲ್ವೇನಿಯಾದಲ್ಲಿ ವಾಣಿಜ್ಯ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ನ್ಯೂ ಜೆರ್ಸಿಯ ಹಂಗಾಮಿ ಗವರ್ನರ್ ತಾಹೇಶಾ ವೇ ಜನರಿಗೆ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. ರಸ್ತೆಗಳು ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿವೆ, ತುರ್ತು ಕೆಲಸಗಳು ಇಲ್ಲದೇ ಇದ್ರೆ ದಯವಿಟ್ಟು ಪ್ರಯಾಣ ಮಾಡಬೇಡಿ ಅಂತ ತಿಳಿಸಿದ್ದಾರೆ. ಪೆನ್ಸಿಲ್ವೇನಿಯಾ ಮತ್ತು ಮ್ಯಾಸಚೂಟ್ಸ್ನಲ್ಲೂ ಚಳಿಗಾಲದ ಹವಾಮಾನದ ಬಗ್ಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡಲಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಪ್ರವಾಹ ಸಂಕಷ್ಟ, ಸಾಂಟಾ ಆನಾ ಮಾರುತದ ಭೀತಿ. ಈಶಾನ್ಯದಲ್ಲಿ ಹಿಮದ ಕಾಟವಾದರೆ ಅತ್ತ ಪಶ್ಚಿಮದಲ್ಲಿರುವ ಕ್ಯಾಲಿಫೋರ್ನಿಯಾ ಭೀಕರ ಮಳೆ ಮತ್ತು ಪ್ರವಾಹದಿಂದ ಕುಸಿದು ಹೋಗಿದೆ. ಕ್ರಿಸ್ಮಸ್ಗಿಂತ ಮುಂಚಿನ ದಿನ ಸುರಿದ ಅತಿಯಾದ ಮಳೆಯಿಂದ ಇಲ್ಲಿ ಮಣ್ಣಿನ ಕುಸಿತವಾಗಿದೆ. ಹಾಗೆ ಫ್ಲಾಶ್ ಫ್ಲಡ್ಗಳು ಉಂಟಾಗಿವೆ. ದುರದೃಷ್ಟವಶಾತ್ ಇಲ್ಲಿಯವರೆಗೂ 4 ಪ್ರಾಣ ಕಳೆದುಕೊಂಡಿದ್ದಾರೆ.
ಲ್ಯಾಂಗ್ಸ್ಟರ್ ಬಳಿ ಅರ್ಧದಷ್ಟು ನೀರಿನಲ್ಲಿ ಮುಳುಗಿದ ಕಾರ್ನಲ್ಲಿ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿದೆ. ಪರ್ವತ ಪ್ರದೇಶಗಳಲ್ಲಿ ಕೇವಲ 3 ದಿನಗಳಲ್ಲಿ 10ರಿಂದ 18 ಇಂಚುಗಳಷ್ಟು ಮಳೆಯಾಗಿದೆ. ಅಷ್ಟು ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಅಂದ್ರೆ ಅಲ್ಲಿನ ಪರಿಸ್ಥಿತಿಯ ಗಂಭೀರತೆಯನ್ನ ಊಹಿಸಬಹುದು. ಲಾಸ್ ಏಂಜಲೀಸ್ನಿಂದ ಈಶಾನ್ಯಕ್ಕೆ 80 ಮೈಲಿ ದೂರದಲ್ಲಿರುವ ರೈಟ್ ವುಡ್ ಎಂಬ ಪರ್ವತ ಪಟ್ಟಣದ ಸ್ಥಿತಿ ಹೃದಯ ವಿದ್ರಾವಕ. ಅಲ್ಲಿನ ರಸ್ತೆಗಳು ಮಣ್ಣಿನ ಹೊಳೆಗಳೇ ಆಗಿ ಹೋಗಿವೆ. ಮನೆಗಳು ಮತ್ತು ಕಾರುಗಳು ಕಲ್ಲು ಹಾಗೂ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿವೆ. ಜನರ ಆಸ್ತಿಪಾಸ್ತಿಗೆ ಭಾರಿ ಹಾನಿಯಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಈಗ ಸಾಂಟಾ ಆನಾ ಗಾಳಿಯ ಭೀತಿ ಶುರುವಾಗಿದೆ. ಗಂಟೆಗೆ ಸುಮಾರು 60 ಮೈಲಿಗೂ ಹೆಚ್ಚು ವೇಗದಲ್ಲಿ ಬೀಸಲಿರುವ ಈ ಗಾಳಿ ಮಳೆಯಿಂದ ಸಡಿಲಗೊಂಡಿರೋ ಮರಗಳನ್ನು ಉರುಳಿಸಬಹುದು ಮತ್ತು ವಿದ್ಯುತ್ ಸಂಪರ್ಕಕ್ಕೆ ಅಡ್ಡಿಪಡಿಸೋ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಅಮೆರಿಕದಲ್ಲಿ ಈ ವರ್ಷದ ಅಂತ್ಯ ಹವಾಮಾನದ ದೃಷ್ಟಿಯಿಂದ ಸವಾಲುಗಳನ್ನ ಮುಂದೆ ತಂದಿದೆ. ಪ್ರಕೃತಿಯ ಈ ವಿಕೋಪದ ನಡುವೆ ಜನರು ಎಚ್ಚರಿಕೆಯಿಂದ ಇರಬೇಕಾದ ಅನಿವಾರ್ಯತೆ ಇದೆ. ಸದ್ಯಕ್ಕೆ ಹಿಮಪಾತದ ತೀವ್ರತೆ ಕಡಿಮೆಯಾಗಿದ್ರೂ ಕೂಡ ಅಪಾಯ ಸಂಪೂರ್ಣವಾಗಿ ತಪ್ಪಿಲ್ಲ.